ಡಾಕ್ಟರ್ ಶಿವಕುಮಾರ ಶ್ರೀಗಳ ಆರೋಗ್ಯ ಸ್ಥಿತಿ ಹಾಗೆ ಮುಂದುವರಿತಾ ಇದೆ. ಶ್ರೀಗಳ ಆರೋಗ್ಯ ತಪಾಸಣೆ ಬಳಿಕ ಡಾಕ್ಟರ್ ರವೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಹೇಗಿದ್ರು ಶ್ರೀಗಳು ಅದೇ ಪರಿಸ್ಥಿತಿ ಇಲ್ಲೂ ಕೂಡ ಮುಂದುವರೆದಿದೆ, ಹಾಗೆ ಇದ್ದಾರೆ ಶ್ರೀಗಳು ಅಂತ ಹೇಳಿದ್ದಾರೆ. ಶ್ರೀಗಳಲ್ಲಿ ಪ್ರೋಟೀನ್ ಅಂಶ 2.2, 2.7 ಮತ್ತು 2.8 ಮಾತ್ರ ಇದೆ. ಶ್ರೀಗಳ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾ ಇದೆ. ಇದರಿಂದ ಶ್ರೀಗಳ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಮೆಡಿಕಲ್ ಸೈನ್ಸ್ ಏನನ್ನೂ ಹೇಳೋದಕ್ಕೆ ಸಾಧ್ಯ ಇಲ್ಲ. 10 ದಿನಗಳ ಹಿಂದೆ ಇದ್ದ ಚಲನವಲನ ಇದೀಗ ಇಲ್ಲ. ಶ್ರೀಗಳ ಆರೋಗ್ಯ ತಪಾಸಣೆ ಬಳಿಕ ಎಲ್ಲ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಅಂತ ಡಾಕ್ಟರ್ ರವೀಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. 10 ದಿನಗಳ ಹಿಂದೆ ಇದ್ದ ಚಲನವಲನ ಈಗ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಒಂದು ರೀತಿ ಆತಂಕ ಹಾಗೂ ಬೇಸರದ ವಿಚಾರ. ಇದು ಅಪಾರ ಸಂಖ್ಯೆಯ ಅನುಯಾಯಿಗಳಿಗೆ. ಅಂದರೆ ಶ್ರೀಗಳ ಆರೋಗ್ಯ ಒಂದು ವಾರಕ್ಕೆ ಕಂಪೇರ್ ಮಾಡಿದ್ರೆ ಮತ್ತಷ್ಟು ಹಾಳಾಗ್ತಾ ಹೋಗ್ತಾ ಇದೆ. ಶ್ರೀಗಳ ಆರೋಗ್ಯ ಮತ್ತಷ್ಟು ಬಿಗಡಾಯಿಸ್ತಾ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಶ್ರೀಗಳಲ್ಲಿ ಪ್ರೋಟೀನ್ ಅಂಶ ಬಹಳ ಕಮ್ಮಿ ಆಗ್ತಾ ಇದೆ. 2.7, 2.8ರಷ್ಟೇ ಇದೆ, ಬಿಟ್ಟರೆ ಏನೂ ಕೂಡ ಹೆಚ್ಚಾಗ್ತಿಲ್ಲ. ಹೀಗಾಗಿ ಅವರ ಆರೋಗ್ಯ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಶ್ವಾಸಕೋಶದಲ್ಲಿ ಪದೇ ಪದೇ ನೀರು ತುಂಬಿಕೊಳ್ತಾ ಇದೆ ಅನ್ನುವಂಥ ಮಾತನ್ನ ಈಗ ಹೇಳಿದ್ದಾರೆ. ಶ್ರೀಗಳ ಪರಿಸ್ಥಿತಿ ಅತ್ಯಂತ ಗಂಭೀರ ಇದೆ ಈ ಕ್ಷಣಕ್ಕೆ ಅನ್ನುವಂತಹ ವಿಚಾರ. ಶ್ರೀಗಳ ಉಸಿರಾಟಕ್ಕೆ ಬಹಳ ಸಮಸ್ಯೆ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ಅರ್ಧ ಗಂಟೆಗೆಲ್ಲ ನೀರು ತುಂಬಿಕೊಳ್ಳುತ್ತೆ. ಹಾಗಾಗಿ ಅವರ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವೆಂಟಿಲೇಟರ್ ಅಳವಡಿಸಿ ಅವರಿಗೆ ಉಸಿರಾಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರ. ಈಗ ಶ್ರೀ ಸಿದ್ಧಗಂಗಾ ಸ್ವಾಮೀಜಿ ಅವ್ರನ್ನ ಈಗ ನೋಡಿದ್ವಿ. ಈಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಯಾವ ಥರ ಇದ್ರು ಅದೇ ಥರ ಇದ್ದಾರೆ. ಈವನ್ ಸ್ವಲ್ಪ ಈಗ ವೆಂಟಿಲೇಟರ್ನ ಏನು ಆಕ್ಸಿಜನ್ ಅವರೇ ಉಸಿರಾಡೋದಕ್ಕೆ ಈಗ ವ್ಯವಸ್ಥೆ ಮಾಡಿದ್ರು. ಸ್ವಂತ ಉಸಿರಾಟ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಪೂರ್ತಿ ನಮಗೇನು ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ, ಅಂದರೆ ಕಣ್ಣು ಬಿಡೋದು, ಕೈಕಾಲು ಇದು ಮಾಡೋದು, ಓಡಾಡೋದು, ಆ ಥರ ಒಂದು ರೆಸ್ಪಾನ್ಸ್ ಕಾಣ್ತಾ ಇಲ್ಲ. ಅಂದರೆ ಪ್ರೋಟೀನು ಈಗಲೂ 2.7, 2.8 ಇದೆ. ಅದರಿಂದ ಎಕ್ಸ್ಪೆಕ್ಟೆಡ್ ನಾವೇನು ಅಂದ್ಕೊಂಡಿದ್ವಿ ಆ ಥರ ಇಲ್ಲ. ಬಟ್ ಆ ಥರ ಅಂದರೆ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗ್ತಾ ಇದೆ. ಎಲ್ಲರೂ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಬ್ಲಡ್ ಪ್ರೆಷರ್ ಮೇಂಟೈನ್ ಆಗಿದೆ. ವೆಂಟಿಲೇಟ್ರಿಂದನೂ ಈಗ ಸ್ವಲ್ಪ ಹೊತ್ತು ತೆಗೆದು ಸ್ವಂತ ಉಸಿರಾಡೋದಕ್ಕೆ ಇದು ಮಾಡಿದ್ವಿ, ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಹೊಟ್ಟೆಲಿ ನೀರು ಸೇರ್ಕೊಳ್ಳೋದು ಮತ್ತು ಪ್ರೋಟೀನ್ ಅಂಶ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ 1 ಮಂತ್ ಆದಮೇಲೆ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದು ಅದು ಆಗ್ತಾ ಇಲ್ಲ. ಅದರಿಂದ ರಿಪೀಟೆಡ್ ಆಗಿ ಅದಲ್ಲಿ ನೀರು ಸೇರ್ಕೊಳ್ಳುತ್ತೆ, ಹೊಟ್ಟೆಲಿ ನೀರು ಸೇರ್ಕೊಳ್ಳುತ್ತೆ. ಅದರಿಂದ ಉಸಿರಾಡೋಕ್ಕೆ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲ, ಅವರ ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಯಾಕೆಂದರೆ ಈಗ 112 ಇಯರ್ಸ್ ಅಂತಂದರೆ ಇದು ಯಾರು ನೋಡು ಇಲ್ಲ ಮಾಡು, ಇದನ್ನು ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ನಾವು ಯಾವುದೇ ರೀಸನ್ ಕೊಡೋಕ್ಕೆ ಆಗೋದೇ ಇಲ್ಲ ಇದು. ಯಾಕೆಂದರೆ ಈವನ್ ನಾನು ವೆಂಟಿಲೇಟರ್ ವಿಭೂತಿ ಮಾಡ್ಕೊಳ್ಳೋದು ನಾವು ಯಾವತ್ತೂ ನೋಡಿಲ್ಲ ಅದನ್ನೆಲ್ಲ ಯಾವುದನ್ನು. ಅದರಿಂದ ಇಟ್ ಈಸ್ ಮೆಡಿಕಲ್ ಸೈನ್ಸ್ ಪ್ರಕಾರ ಹೇಳೋಕ್ಕಾಗಲ್ಲ. ಐ ಥಿಂಕ್ ಟೈಮ್ ಹ್ಯಾಸ್ ಟು ಓನ್ಲಿ ಗಿವ್ ದ ಆನ್ಸರ್. ಕಣ್ಣು ಸ್ಪಾಂಟೇನಿಯಸ್ ಆಗಿ ಬಿಡ್ತಾ ಇದ್ದಾರೆ. ಅಂದರೆ ನಾವು ಮಾತಾಡಿದಾಗ ಪೂರ್ತಿ ಮೊನ್ನೆ ಈಗ ಒಂದು 10 ಡೇಸ್ ಬ್ಯಾಕ್ ಇತ್ತಲ್ಲ, ಆ ಥರ ಮೂಮೆಂಟ್ಸ್ ಇಲ್ಲ. ಇದು ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಅವರ ಒಂದು ಹೇಳಿಕೆ. ಮೆಡಿಕಲ್ ಸೈನ್ಸ್ಗೆ ಮಿರಾಕಲ್ ಸಿದ್ಧಗಂಗಾ ಸ್ವಾಮೀಜಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. 111 ವರ್ಷ 12 ವರ್ಷ ಆಗಿದೆ, ವೆಂಟಿಲೇಟರ್ನಲ್ಲಿದ್ದಾರೆ. ಆದರೂ ಕೂಡ ವಿಭೂತಿಯನ್ನು ಅವರೇ ಹಚ್ಕೊಳ್ತಾರೆ ಅಂತ ಹೇಳಿದ್ರೆ ಇದು ಕಂಡು ಕೇಳರಿಯದ ವಿಚಾರ, ಮುಂದೆಂದೂ ಕೂಡ ನೋಡಲಿಕ್ಕೆ ಸಾಧ್ಯವಿಲ್ಲದಂಥ ವಿಚಾರ. ಆದರೂ ಕೂಡ ಅವರ ವಯಸ್ಸೇನಿದೆ ಅದು ನಮಗೆ ಇಲ್ಲಿ ದೊಡ್ಡ ಸವಾಲು, ಚಾಲೆಂಜ್. ಮೆಡಿಕಲ್ ಸೈನ್ಸ್ಗೆ ಯಾವತ್ತೂ ಫೇಸ್ ಮಾಡದಂಥ ಚಾಲೆಂಜ್ ಇದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸದ್ಯ ಪ್ರೋಟೀನ್ ಅಂಶ ಇನ್ನೂ ಕೂಡ ಕಮ್ಮಿನೇ ಇದೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾ ಇದೆ. ತುಂಬ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಶ್ರೀಗಳು ಇದ್ದಾರೆ ಅನ್ನುವಂಥ ವಿಚಾರ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಅವರ ಹೇಳಿಕೆ ಕೂಡ ನಾವು ನೋಡ್ತಾ ಇದ್ವಿ. ಇದೆಲ್ಲ ನೋಡ್ತಾ ಇದ್ರೆ ಅಪಾರ ಸಂಖ್ಯೆಯ ಭಕ್ತ ಸಮುದಾಯ ಒಂದು ರೀತಿ ದುಃಖ ಹಾಗೂ ಆತಂಕಕ್ಕೆ ಒಳಗಾಗ್ತಾ ಇದೆ ಅಂತ ಹೇಳಿ ಮುತ್ತಪ್ಪ. ಅಮರ್, ಏನು ಶಿವಕುಮಾರ ಸ್ವಾಮೀಜಿ ಅವರ ಆರೋಗ್ಯ ತಪಾಸಣೆ ನಡೆಸಿದಂತಹ BGS ಆಸ್ಪತ್ರೆ ವೈದ್ಯ ಡಾಕ್ಟರ್ ರವೀಂದ್ರ ಈಗ ಒಂದು ಮಾಹಿತಿ. 10 ದಿನಗಳ ಹಿಂದೆ ಇದ್ದ ಚಲನವಲನ ಇದೀಗ ಇಲ್ಲ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾವು ಮತ್ತೆ ನಮ್ಮ ಪ್ರತಿನಿಧಿಯನ್ನು ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಶ್ರೀಗಳ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ವಿ. ನಡೆದಾಡುವ ದೇವರು ಈಗ ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಸ್ಥಿತಿ ತುಂಬ ಕ್ರಿಟಿಕಲ್ ಇದೆ. ಅಪಾರ ಸಂಖ್ಯೆಯ ಅವರ ಭಕ್ತ ಸಮುದಾಯ ಈಗ ನೋವಿನಲ್ಲಿದೆ ಅನ್ನುವಂತಹ ವಿಚಾರ. ಸಿದ್ಧಗಂಗಾ ಮಠ, ತುಮಕೂರು, ಇಲ್ಲಿ ಶ್ರೀಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಈಗ ನಮ್ಮ ಪ್ರತಿನಿಧಿ ಮುತ್ತಪ್ಪ ಮತ್ತೆ ಕನೆಕ್ಟ್ ಆಗಿದ್ದಾರೆ. ಮುತ್ತಪ್ಪ, ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ, ಪ್ಲೀಸ್ ಕಂಟಿನ್ಯೂ ಮುತ್ತಪ್ಪ. ಅಮರ್, ಈಗಾಗಲೇ BGS ಆಸ್ಪತ್ರೆ ವೈದ್ಯರಂತಹ ಡಾಕ್ಟರ್ ರವೀಂದ್ರ ಅವರು ಈಗ ಮಠಕ್ಕೆ ಆಗಮಿಸಿ ಶ್ರೀಗಳ ಆರೋಗ್ಯವನ್ನ ತಪಾಸಣೆ ಮಾಡಿದ್ದಾರೆ. ಶ್ರೀಗಳ
ಒಂದು ವೆಂಟಿಲೇಟರ್ ಅನ್ನು ಹಾಕಿರೋದೆಲ್ಲವೂ ಕೂಡ ಈಗ ಚೆಕ್ ಮಾಡಿದ್ದಾರೆ. ಜೊತೆಗೆ ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಡುವಾಗ ಎಲ್ಲೋ ಒಂದ್ ಕಡೆ ಬೇಸರಗೊಂಡು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ಶ್ರೀಗಳ ಆರೋಗ್ಯ ಹೇಳಿಕೊಳ್ಳುವಷ್ಟು ಏನು ಕ್ಷೇತ್ರಕ್ಕೆ ಕಂಡಿಲ್ಲ, ಶ್ರೀಗಳು ಗುಣಮುಖರಾಗ್ತಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳೋಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಏನು ರವೀಂದ್ರ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನು ದೇಹದಲ್ಲಿರುವಂತಹ ಪ್ರೋಟೀನ್ ಅಂಶ ಏನಿದೆ ಅದು 2.7 ಮತ್ತೆ 2.8 ಇದೆ. ಹೀಗಾಗಿ ಅವ್ರ ಆರೋಗ್ಯ ಚೇತರಿಕೆ ಆಗತ್ತೆ, ಅವ್ರು ಗುಣಮುಖರಾಗ್ತಾರೆ ಅನ್ನೋದು ಕೂಡ ವೈದ್ಯರು ಹೇಳುವುದಕ್ಕೆ ಖಚಿತಪಡಿಸೋದಕ್ಕೆ ಆಗೋದಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಈಗ ವೈದ್ಯರು ಹೇಳ್ತಿರೋದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಏನು ಅವರ ಭಕ್ತವೃಂದದಲ್ಲಿ ಜೊತೆಗೆ ಇಲ್ಲಿ ಬಂದಂತಹ ಜನರಲ್ಲಿ ಒಂದು ಆತಂಕ ಮೂಡ್ತಾ ಇದೆ. ಆ ಒಂದು ನೋವಿನ ಏನು ಭಾವನೆಗಳಿದಾವೆ ಅವೆಲ್ಲೂ ಕೂಡ ಹೊರಗಡೆ ಬರ್ತಿದಾವೆ ಅಂತಾನೆ ಹೇಳ್ಬೋದು. ಜೊತೆ ಯಾಕಂದ್ರೆ ಶ್ರೀಗಳ ಒಂದು ಏನು ಶ್ವಾಸಕೋಶದಲ್ಲಿ ಒಂದು ನೀರು ತುಂಬಿಕೊಂಡಿದೆ, ಆ ನೀರು ಪದೇ ಪದೇ ಹೊರಗೆ ತುಂಬಿಕೊಳ್ತಿರುವಂತಹ ಕಾರಣಕ್ಕಾಗಿ ಶ್ರೀಗಳಿಗೆ ಉಸಿರಾಟದ ತೊಂದರೆ ಆಗ್ತಾ ಇದೆ. ಆ ನೀರಿನ ಹೊರಗೆ ತೆಗೆದಂತಹ ಸಂದರ್ಭದಲ್ಲಿ ಶ್ರೀಗಳು 1-2 ಗಂಟೆಗಳ ಕಾಲ ಉಸಿರಾಡ್ತಾರೆ, ನಂತರ ವೆಂಟಿಲೇಟರ್ ಹಾಕಬೇಕಾದಂತಹ ಒಂದು ಅವಶ್ಯಕತೆ ಆಗತ್ತೆ. ಹೀಗಾಗಿ ಶ್ರೀಗಳ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಈ 10 ದಿನದ ಹಿಂದೆ ಇದ್ದಂತಹ ಒಂದು ಸ್ಥಿತಿ ಮತ್ತೆ ಬರುತ್ತೆ ಅನ್ನೋದನ್ನು ಖಚಿತವಾಗಿ ಹೇಳೋಕೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಈಗ ರವೀಂದ್ರ ಹೇಳ್ತಿರುವಂತದ್ದು. ಯಾಕಂದ್ರೆ ರವೀಂದ್ರ ಅವರು ಶ್ರೀಗಳನ್ನ ಈ ಒಂದು 4-5 ವರ್ಷಗಳಿಂದ ಅವರೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಪ್ರತಿ ಬಾರಿ ಕೂಡ ಬಿಜೆಎಸ್ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ರವೀಂದ್ರ ಅವರ ತಂಡವೇ ಶ್ರೀಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇತ್ತು. ಜೊತೆಗೆ ಚೆನ್ನೈಗೆ ಹೋದಂತಹ ಸಂದರ್ಭದಲ್ಲಿ ಇದೇ ರವೀಂದ್ರ ಅವರ ತಂಡ ಏನು ತುಮಕೂರಿನಿಂದ ಚೆನ್ನೈವರೆಗೂ ಹೋಗಿ ಅಲ್ಲಿಯೂ ಕೂಡ ಚಿಕಿತ್ಸೆಗೆ ಸಹಕಾರವನ್ನು ಕೊಟ್ಟಿದ್ರು. ಆದ್ರೆ ಇವತ್ತು ಏನು ರವೀಂದ್ರ ಅವರ ಒಂದು ಹೇಳಿಕೆಯನ್ನ ನೋಡ್ತಾ ಹೋದ್ರೆ ಕೆಲವು ಒಂದ್ ಕಡೆ ಶ್ರೀಗಳ ಆರೋಗ್ಯದಲ್ಲಿ ಏನು ಏರ್ಪುರ ಆಗ್ತಾ ಇದೆ, ಶ್ರೀಗಳ ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕಳೆದ 10 ದಿನದ ಹಿಂದಿದ್ದಂತಹ ಒಂದು ಸ್ಥಿತಿ ಈಗಿಲ್ಲ. ಶ್ರೀಗಳು 10 ದಿನದ ಹಿಂದೆ ಏನು ಮಾತಾಡ್ತಾ ಇದ್ರು, ಜೊತೆಗೆ ಕೈಕಾಲನ್ನ ಆಡಿಸ್ತಿದ್ರು, ಆ ಒಂದು ಮೊಮೆಂಟ್ ಇಲ್ಲ ಅನ್ನೋ ಮಾತನ್ನು ಕೂಡ ಈಗ ರವೀಂದ್ರ ಅವರು ಹೇಳಿರುವಂತದ್ದು. ಅಮರ್ ಪ್ರಸಾದ್, ಒಟ್ಟಾರೆಯಾಗಿ ಸದ್ಯಕ್ಕೆ ಎಲ್ಲಾ ವೈದ್ಯರು ಕೂಡ ಮಠಕ್ಕೆ ಬಂದು ಶ್ರೀಗಳ ಆರೋಗ್ಯನ ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ ಮಾತು, ಶ್ರೀಗಳ ಆರೋಗ್ಯ ಹೇಳಿಕೊಳ್ಳುವಷ್ಟು ಏನ್ ಕ್ಷೇತ್ರಕ್ಕೆ ಕಂಡಿಲ್ಲ. ಹೀಗಾಗಿ ನೋಡ್ಬೇಕು ದೈವಶಕ್ತಿ ಯಾವ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಮಾತನ್ನೇ ಎಲ್ಲರೂ ಹೇಳ್ತಿದ್ದಾರೆ. ಹೀಗಾಗಿ ವೈದ್ಯರ ಒಂದು ಹೇಳಿಕೆಯ ಮೇರೆಗೆ ಎಲ್ಲರೂ ಕೂಡ ಅವರ ಭಕ್ತರಾಗಿರ್ಬೋದು, ಮಠದ ಜನ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಸಮಾಧಾನ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಈ ಸಂಜೆಗೆ ಒಂದು ಸಭೆ ಇದೆ. ಆ ಸಭೆಯ ನಂತರ ಮಠದ ಎಲ್ಲ ಏನು ಅಧಿಕಾರಿಗಳೆಲ್ಲರೂ ಕೂಡ ಯಾವ ನಿರ್ಧಾರಕ್ಕೆ ಬರ್ತಾರೆ, ಹೆಚ್ಚಿನ ಚಿಕಿತ್ಸೆನ ಕೊಡಿಸ್ಬೇಕಾ ಅಥವಾ ಮಠದಲ್ಲೇ ಚಿಕಿತ್ಸೆ ಮುಂದುವರಿಸಬೇಕಾ ಒಂದು ಪತ್ರಿಕೆಯನ್ನ ನೀಡಲಿದ್ದಾರೆ. ಅಮರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮುತ್ತಪ್ಪ.